ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿಯಿಂದನೇ ಕಾವ್ಯ ಒಂದು ವೇಳೆ ಕಾವ್ಯ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಗಿಲ್ಲಿನೇ ಕಾರಣ ಅಂತ ಪ್ರತಿಯೊಂದು ನಾಮಿನೇಷನ್ ಅಲ್ಲೂ ಕೂಡ ಎಲ್ಲರೂ ಪಾಯಿಂಟ್ ಔಟ್ ಮಾಡ್ತಾ ಹೇಳ್ತಾ ಬಂದಿದ್ರು. ಒಂದು ವೇಳೆ ಕಾವ್ಯ ಸರಿಯಾಗಿ ಆಟವನ್ನು ಆಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಂದು ಟಾಪ್ 4 ಸ್ಥಾನದಲ್ಲಿ ಇರೋದಕ್ಕೆ ಆಗ್ತಾ ಇತ್ತಾ? ಹೌದು ಮೇಡಮ್, ಖಂಡಿತ ಆಗ್ತಾನೆ ಇರಲಿಲ್ಲ. ಇವಾಗ ಒಬ್ಬರನ್ನ ಡಿಪೆಂಡ್ ಆಗಿ ಬಂದರೆ ಅವರು ಫಿನಾಲೆ ತನಕ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ, ಯಾಕಂದರೆ ಇಲ್ಲಿ ಘಟಾನುಘಟಿಗಳೇ ಇದ್ದರು. ಇವಾಗ ಟಾಪ್ 6 ತನಕ ಬಂದಾಗಲೂ ನಮಗೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಕೊರತೆ ಕಾಡ್ತು. ಅಂದರೆ ಧ್ರುವಂತ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಟಾಪ್ 6 ಆಯ್ಕೆ ಮಾಡಿದ್ರಲ್ಲೂ ಈ ಒಂದು ಕಂಟೆಸ್ಟೆಂಟ್ಗಳು ಇರ್ಬೋದಿತ್ತು ಅಂತ. ಈ ಒಂದು ನಿಟ್ಟಿನಲ್ಲಿ ಕಾವ್ಯ ಅವರು ಅವರ ವ್ಯಕ್ತಿತ್ವನ ಏನು ಯಾವ ರೀತಿ ತೋರಿಸ್ಕೊಳ್ಬೇಕಿತ್ತು, ಅವರ ನೇರ ನುಡಿ ಆಗಿರ್ಬೋದು, ಅವರಿಗೆ ಬಿಗ್ ಬಾಸೇ ಒಂದು ನೇಮ್ ಕೊಡ್ತಾರೆ ಕದರ್ ಕಾವ್ಯ ಅಂತ. ಈ ಒಂದೆಲ್ಲ ಹೇಳಕ್ ಬಂದ್ರೆ ಸ್ಟಾರ್ಟಿಂಗಿಂದಲೂ ನಾನು ಮೊದಲನೇ ವಾರದಲ್ಲೇ ನೋಡಿದಾಗ ಅಶ್ವಿನಿ ಅವರು ಒಂದು ಕಡೆ ಆದ್ರೆ ರಾಜಮಾತಾ ಅಶ್ವಿನಿ ಅವ್ರದ್ದು ವ್ಯಕ್ತಿತ್ವನೇ ಬೇರೆ ರೀತಿ ಇತ್ತು. ಅಂದರೆ ಅವರು ರಾಜಮಾತಾ ಅಶ್ವಿನಿ ಆದಾಗ ತುಂಬ ಡಾಮಿನೇಟಿವ್ ಆಗಿದ್ರು, ಎಲ್ಲರನ್ನ ಹೆದರಿಸೋದಾಗಿರ್ಬೋದು, ಅಥವಾ ಒಂಟಿ ಜಂಟಿ ಆಟದಲ್ಲಿ ಅವರು ತಮ್ಮ ಆಧಿಪತ್ಯನೇ ಸಾಧಿಸೋದು, ತಾನು ಹೇಳ್ದಂಗೆ ನಡಿಬೇಕು ಅನ್ನೋ ಒಂದು ಆಟ ಆಡಬೇಕಾದ್ರೆ ಅವರಿಗೆ ಸರಿಯಾದ ಟಕ್ಕರ್ ಕೊಟ್ಟಿರೋದು ಕಾವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ರೀತಿಯಲ್ಲಿ ನನಗೆ ಕಾವ್ಯ ಅವರು ಒಂದು ತಮ್ಮ ಒಪಿನಿಯನ್ ಹೇಳೋದ್ರಲ್ಲಿ ಯಾವುದ್ರಲ್ಲೂ ಹಿಂದೆ ಬಿದ್ದಿಲ್ಲ. ಆ ಒಂದು ಇದರಲ್ಲಿ ನನಗೆ ಕಾವ್ಯ ಅವರು ಸ್ಟ್ರಾಂಗ್ ಇದ್ರು. ಅವರು ಟಾಪ್ 4 ಬರೋದಕ್ಕೂ ಇದೇ ರೀಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ದು ಹಾವೇರಿ ಜಿಲ್ಲೆಯಿಂದ ಕಾಲ್ ಮಾಡ್ತಿರೋದು. ಶ್ರೀಪಾದ್ ಪೂಜಾರ್ ಅಂತ ನಮ್ಮ ಹೆಸರು. ಓಕೆ, ಹಾವೇರಿಯಿಂದ ಈಗಾಗಲೇ ಸಾಕಷ್ಟು ಜನ ಕಾಲ್ ಮಾಡಿದ್ರು. ಎಲ್ಲಿ ನೋಡಿದ್ರು ಗಿಲ್ಲಿದೆ ಹವಾ ಅಂತಲ್ಲ, ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ? ಹೌದೌದು, ಖಂಡಿತವಾಗ್ಲೂ ನಿನ್ನೆ ನೈಟ್ ಎಲ್ಲ ಪಟಾಕಿ ಎಲ್ಲ ಹೊಡೆದು ಕೇಕ್ ಎಲ್ಲ ಕಟ್ ಮಾಡಿ ತುಂಬಾ ಜೋರಾಗಿ ನಮ್ಮ ಅವ್ರ ಮಂಡ್ಯ ಜಿಲ್ಲೆಯವರಾದ್ರೂ ಸಹಿತ ನಮ್ಮ ಹಾವೇರಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂತ ವ್ಯಕ್ತಿ ಅವರು. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದ್ರ ಜೊತೆಗೆ ರಕ್ಷಿತಾನು ಸಹಿತ ರನ್ನರ್ ಅಪ್ ಆಗಿದ್ದಾರೆ. ಅವ್ರಿಗೂ ಸಹಿತ ಕಾಂಗ್ರೆಸ್ ನಮ್ ಕಡೆಯಿಂದ. ಆದ್ರೆ ಗಿಲ್ಲಿ ಮಾತ್ರ ಅಲ್ಟಿಮೇಟ್. ಅವ್ರ ತರ ಕ್ಯಾಂಡಿಡೇಟ್ ಇನ್ ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಇಲ್ಲೋ ಗೊತ್ತಿಲ್ಲ ಅಂತ ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಆಡಿದಂತ ವ್ಯಕ್ತಿ ಅವರು. ಬರೀ ಟಾಸ್ಕ್ ಅಂತಾನೆ ಅಲ್ಲ, ತುಂಬಾ ಅವ್ರು ಆ ಮನುಷ್ಯ ಹೆಂಗಿದಾನೋ ಅದೇ ರೀತಿಯಾಗಿ ತನ್ನನ್ನ ತಾನು ತೋರಿಸಿರೋದು ತುಂಬಾ ಎಲ್ಲಾ ಜನರಿಗೂ ಇಷ್ಟಪಡುವಂತ ಒಂದು ವಿಚಾರ. ಹಾಗಾಗಿ ಗಿಲ್ಲಿ ಗೆದ್ದು ತುಂಬಾ ಖುಷಿ. ಅವರು ಮುಂದಿನ ದಿನಗಳಲ್ಲಿ ಇನ್ನು ಎತ್ತರಕ್ಕೆ ಬೆಳೀಲಿ ಅನ್ನೋದು ಒಬ್ಬ ನಮ್ಮ ಅಭಿಮಾನಿಯಾಗಿ ನಮ್ಮ ಒಂದು ಅನಿಸಿಕೆ. ಇನ್ನು ಸರ್, ಇವಾಗ ಉತ್ತರ ಕರ್ನಾಟಕ ಭಾಗದಿಂದ ಮಾಳು ಅವ್ರು ಬಂದಿದ್ರು. ನೀವು ಅವರಿಗೂ ಇದೇ ರೀತಿ ಸಪೋರ್ಟ್ ಮಾಡಿದ್ರಾ, ಹೇಗೆ ಸರ್? ಸರ್, ಖಂಡಿತ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಬರಲ್ಲ. ಒಂದು ಅಲ್ಲಿ ಯಾರೇ ಆಗ್ಲಿ, ಈಗ ಇದ್ರ ಹಿಂದೆ ನಮ್ಮ ಹಾವೇರಿ ಜಿಲ್ಲೆಯ ಚಿನ್ನೂರ್ ಬಡ್ನಿ ಒಂದು ಗ್ರಾಮೀಣ ಪ್ರತಿಭೆ ಹನುಮಂತ್ ಲಮಾಣಿ ಅವರು ಸಹಿತ ತುಂಬಾ ಚೆನ್ನಾಗಿ ಆಡಿದ್ರು. ಅವರು ನಮ್ಮ ಹಾವೇರಿ ಜಿಲ್ಲೆಯವರೇ. ಈಗ ಮಾಳೋರು ನಮ್ಮ ಉತ್ತರ ಕರ್ನಾಟಕದವರೇ ಅನ್ಕೊಂಡು ಅಲ್ಲಿ ಈಗ ಮಾಳೋರು ಮಾತಾಡ್ತಿದ್ರು, ಆದ್ರೆ ಸರಿಯಾದ ರೀತಿಯ ಕಾರಣಗಳನ್ನು ಕೊಡ್ತಾ ಇರ್ಲಿಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆಗೆ ನಮ್ಮ ಉತ್ತರ ಕರ್ನಾಟಕದವರು ಸಹಿತ ಸ್ವಲ್ಪ ಕೊಡ್ತಿರ್ಬೇಕಾದ್ರೆ, ಕಾರಣಗಳನ್ನು ಕೊಡ್ತಿರ್ಬೇಕಾದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ನೋ ಒಂದು ರೀತಿ ಒಳಗೆ ಎಲ್ರಿಗೂ ಸಹಿತ ಅನ್ಸೋದದು. ಆ ಕಾರಣಗಳನ್ನ ಕೊಡುವುದರಲ್ಲಿ ಎಲ್ಲೋ ಒಂದ್ ಕಡೆಗೆ ಮಾಡೋರು ಎಡವಿದ್ರು. ಆದ್ರೂ ಸಹಿತ ಉತ್ತರ ಕರ್ನಾಟಕದ ಜನರು ಬಿಟ್ಕೊಟ್ಟಿರ್ಲಿಲ್ಲ ಸುಮಾರು ದಿನಗಳವರೆಗೆ ಅವರನ್ನ. ಕೊನೆಗೆ ಯಾವತ್ತು ಪ್ರತಿಭೆ ಇರೋರು ಮುಂದೆ ಬರ್ಬೇಕು ಅನ್ನೋದು ಅದು ಸತ್ಯ, ಕಟು ಸತ್ಯ ಅದು. ಹಾಗಾಗಿ ಗಿಲ್ಲಿಯವರು ಗೆದ್ದಿರೋದು ಒಂದು ಒಳ್ಳೆಯದು. ಓಕೆ ಸರ್, ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಇನ್ನೊಬ್ರು ಕಾಲ್ ಇರ್ತಾರೆ. ಹಲೋ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೂಡಿಗೆರೆಯಿಂದ ಒಂದು ಹಳ್ಳಿಯಿಂದ ಯಶೋಧ ಅಂತ ನಾನು. ಓಕೆ, ಯಶೋಧ ಅವರೇ, ಏನ್ ಗಿಲ್ಲಿ ಗೆದ್ದಿದ್ ಖುಷಿ ಆಯ್ತಾ, ಹೇಗೆ? ಅಯ್ಯೋ, ನಮ್ಗೆ ತುಂಬಾ ಖುಷಿ. ನನ್ನ ಮೊಮ್ಮಗಳಿದ್ದಾಳೆ, ಅವಳು 3ನೇ ಕ್ಲಾಸ್. ಅವಳು ಭಾರಿ ಇಷ್ಟಪಡೋಳು. ಅದು ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾಳೆ ಅವಳು. ಇಲ್ಲಾಂದ್ರೆ ಅವಳು ಮಾತಾಡೋಳು. ಯಾಕೆ ನಿಮಗೆ ಅಷ್ಟೊಂದು ಇಷ್ಟ ಗಿಲ್ಲಿ? ಒಂದು ಆಟಿಟ್ಯೂಡು. ಅವನು ಯಾರಿಗೂ ರೋಷ ವೇಷ ಬರಂಗ್ ಮಾಡೋದೇ ಇಲ್ಲ, ಒಬ್ಬರನ್ನ ಡಿಗ್ರೇಡ್ ಮಾಡೋದೇ ಇಲ್ಲ. ಆ ಕ್ಯಾರೆಕ್ಟರ್ ನಮಗ್ ತುಂಬಾ ಇಷ್ಟ. ಅದ್ರಲ್ಲಿ ಇತ್ತು ಕೆಲವರು, ಈ ಧನುಷ್ ಆಗ್ಲಿ ಬೇರೆಯವರು ಆ ಕ್ಯಾರೆಕ್ಟರ್ ಇತ್ತು. ಅವ್ರು ಖಂಡಿತ ಹರ್ಟ್ ಮಾಡ್ತಿರ್ಲಿಲ್ಲ, ಆ ರೋಷ ವೇಷ ಮಾತೇ ಆಗ್ತಿರ್ಲಿಲ್ಲ.
ಅಷ್ಟು ಸಮಾಧಾನದಲ್ಲಿದ್ದವರು ಇದ್ರು. ಓಕೆ ಯಶೋಧ, ಇನ್ನು ಬಿಗ್ ಬಾಸ್ ಮನೇಲಿ ಇದ್ದವರು ಬರೀ ಗಿಲ್ಲಿ ಇದೇ ರೀತಿ ಕೌಂಟ್ರು ಕೊಡೋದು, ಬೇರೆಯವ್ರಿಗೆ ಸಿಟ್ಟು ಬರ್ಸೋದು, ಕೋಪ ಬರ್ಸೋದೇ ಮಾಡ್ತಿದ್ರು ಅಂತ ಹೇಳ್ತಿದ್ರಲ್ಲ, ಆದ್ರೆ ನಿಮ್ಗೆ ಹಂಗ ಅನಿಸ್ತಾ ಇರ್ಲಿಲ್ವಾ? ಗೇಮ್ ಪ್ಲಾನ್, ಅದು ಗೇಮ್ ಪ್ಲಾನ್. Okay. ಗೇಮ್, ಅದು ಗೇಮ್ ಆಡ್ತಿದ್ದು, ಅದು ಹಲ್ಟ್ ಮಾಡೋದಲ್ಲ, ಅದು ಪ್ಲಾನ್. ಅದು ಓಕೆ, ಅದು ಗೇಮ್, ಅವ್ನ್ ಪ್ಲಾನ್. ಅದು ಇನ್ನು ಅವ್ನು ಗೆಲ್ಬೇಕಂದ್ರೆ, ಈಗ ಏನಾದ್ರು ಒಂದು ಗೆಲ್ಬೇಕಂದ್ರೆ ಪ್ಲಾನ್ ಮಾಡ್ಕೊಂಡ್ಲೇಬೇಕಲ್ಲ ಮೇಡಮ್. ಹೌದೌದೌದು, ಕರೆಕ್ಟ್. ಆ ಪ್ಲಾನ್ ಅಲ್ಲಿ ಅವ್ನು ಗೆದ್ದಿದ್ದಾನೆ. ಇನ್ನು ಅವ್ರು ಟಾಸ್ಕೇ ಆಡ್ತಾ ಇರ್ಲಿಲ್ಲ, ಏನು ಮನೆ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಆರೋಪಗಳು ಮನೆ ಕೆಲಸ ಮಾಡ್ತಿದ್ರು. ಅದೇನು ಮಾಡಕ್ಕಾಗಲ್ಲ ಸರ್. ಮನೆ ಕೆಲಸ ಮಾಡ್ಲೇಬೇಕು. ಅದು ಬೆಳೆದು ಬಂದ ವಾತಾವರಣದಲ್ಲಿ ಅವ್ರಿಗೆ ಸಜೆಷನ್ ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ನಾವೆಲ್ಲ ಈಗ ಬೆಳಗಿನ 5 ಗಂಟೆಗೆ ಹೇಳ್ತೀವಿ, 10 ಗಂಟೆವರೆಗೆಲ್ಲ ಕೆಲಸ ಆಗ್ಬಿಡುತ್ತೆ. ಅವ್ನಿಗೆ ಹಂಗಿಲ್ಲ, ಮನೆಯಲ್ಲಿ ಆತರ ಇಲ್ಲ, ಏನ್ ಮಾಡ್ತೀರಾ? ಹೌದು. ಅದಕ್ಕೆ ನಾವು ಹೇಳ್ತದ್ದು, ಮನೆಯಲ್ಲಿ ಸೋಂಬೇರಿ ಮಲಗಿರ್ತಾನ, ಮಲಗಿರ್ಲಿ ಸುಮ್ನಿರ್ಲಿ ಅಂತ ಅವ್ರ ಅಪ್ಪ ಅಮ್ಮ ಫ್ರೀ ಬಿಟ್ಬಿಟ್ಟಿದ್ದಾರೆ. ಅವಾಗ ಅದನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ. ಅಂದ್ರೆ ನಿಮ್ಗೆ ಏನೇ ಆದ್ರೂ ಗಿಲ್ಲಿನೇ ವಿನ್ ಆಗ್ಬೇಕಿತ್ತು, ಗಿಲ್ಲಿ ವಿನ್ ಆಗಿರೋದು ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ತುಂಬಾ ಖುಷಿ ಇದೆ. ಅವನೇ ಎಲ್ಲಾ ವಿಷಯದಲ್ಲೂ, ಎಲ್ಲಾ ತರದಲ್ಲೂ ಟಾಸ್ಕ್ ಒಂದ್ಸಲ ಗೆದ್ದಿದ್ದಾನೆ, ಒಂದ್ಸಲ ಸೋತಿದ್ದಾನೆ, ಏನೋ ಮಾಡಿದ್ದಾನೆ. ಆದ್ರೆ ಅವನ ಆಟಿಟ್ಯೂಡ್, ಅವನ ಒಂದು ಇದು, ಒಂದು ಫೈತ್, ಅಲ್ಲಿರೋರು ಎಲ್ಲರ ಬಗ್ಗೆ ಒಂದು ಫೈತ್ ಇದ್ದಿದ್ದು. ಓಕೆ, ಬರೀ ಟಾಸ್ಕ್ ಅಂತಾನೆ ಹೇಳಿದ್ರೆ, ಟಾಸ್ಕ್ ಆಡೋದಕ್ಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ಕಳಿಸ್ಬೋದಿದ್ರು. ಬಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಜೊತೆಗೆ ಒಂದು ವ್ಯಕ್ತಿತ್ವ ಹಾಗೆ ಆಟ ಅಂತ ಬಂದಾಗ ಗಿಲ್ಲಿ ಪರ್ಫೆಕ್ಟ್ ಅಲ್ವಾ? ಪರ್ಫೆಕ್ಟ್ ಆಗಿ ಆಟ ಆಡಿದ್ದಾರೆ. ಯಾರಿಗೊಂದು ಹೆಲ್ಪ್ ಮಾಡೇ ಇಲ್ಲ. ಅವ್ರಿಗೆ ಗೇಮ್ ಪ್ಲಾನ್ ಮಾಡಿ ಆಟ ಆಡಿದ್ದಾರೆ. ಓಕೆ, ಒಂದು ವೇಳೆ ಮೂಡಿಗೆರೆಗೆ ಈಗ ನಾಳೆ ಅಥವಾ ನಾಡಿದ್ದು ಅಥವಾ ಕಮಿಂಗ್ ಡೇಸ್ ಅಲ್ಲಿ ಏನಾದ್ರು ಗಿಲ್ಲಿ ಅವರು ಎಂಟ್ರಿ ಕೊಟ್ರೆ ನೀವು ಅವ್ರನ್ನ ಹೆಂಗೆ ಬರಮಾಡ್ಕೊಳ್ತೀರಾ? ಅಯ್ಯೋ, ಬಂದ್ಬಿಟ್ರೆ ಅವ್ನ್ ಎಲ್ ಬರ್ತಾರೆ ಸರ್ ಮೇಡಮ್? ಅವ್ರು ಇರೋದಿಲ್ಲ ಮಂಡ್ಯ, ಅಲ್ಲಿ ನಾವಿರೋದು ಇಲ್ಲಿ. ಇಲ್ಲ, ಅಭಿಮಾನಿಗಳಿಗೋಸ್ಕರ ಬಂದೇ ಬರ್ತಾರೆ. ಯಾಕಂದ್ರೆ ಇಷ್ಟು ಜನ ಪ್ರೀತಿ ಕೊಟ್ಟು ವೋಟ್ ಮಾಡಿ ಗೆಲ್ಸಿದಿರಲ್ವಾ, ಅದಕ್ಕೆ. ಹೌದು. ಅಯ್ಯೋ, ಅವ್ರು ಬರ್ತೀನಿ ಅಂತ ಹೇಳಿ ಮೇಡಮ್, ನಾವು ಬಂದ್ಬಿಟ್ರೆ ನಾವು ಹೈವೇನಲ್ಲೇ ಇದೀವಿ. ಅವ್ರೇನಾರ ಆನ್ ದ ವೇ ಇಲ್ಲಿ ನಿಮ್ಮನ್ನ ಮಾತಾಡ್ಸಿ ಹೋಗ್ತೀವಿ ಅಂದ್ಬಿಟ್ರೆ ನಮ್ಗೆ ಅತ್ತಿಂದ ಖುಷಿ ಮತ್ತೊಂದಿಲ್ಲ. ಏನಾದ್ರೂ ವಿಶೇಷ ಉಡುಗೊರೆ ಕೊಡ್ತೀರಾ ಹೇಗೆ ಗಿಲ್ಲಿಗೆ? ಇಲ್ಲ, ವಿಶೇಷ ನಾನು 63 ಪ್ಲಸ್. ನಾನು ಏಜ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಅಲ್ಲಲ್ಲ, ಅವನ್ನ ತಪ್ಪಿಕೊಂಡು ಒಂದು ನೀರು ಕೊಟ್ಬಿಡ್ತೀನಿ. ಓಕೆ, ನಿಮ್ಮ ಖುಷಿನೇ ಮೋಸ್ಟ್ಲಿ ಗಿಲ್ಲಿ ಗೆಲ್ಲೋದಕ್ಕೂ ಕಾರಣ ಆಯ್ತು ಅನ್ಸುತ್ತೆ ವೋಟ್ ಜೊತೆಗೆ. ಥ್ಯಾಂಕ್ ಯು ಯಶೋದಮ್ಮ, ಕಾಲ್ ಮಾಡಿದ್ದಕ್ಕಾಗಿ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸೋಮಣ್ಣ ಅಂತ. ಓಕೆ, ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಇದೆ. ಕೊಳ್ಳೇಗಾಲದಲ್ಲಿ ಯಾವ ರೀತಿಯಾಗಿ ಹಾವಳಿ ಸೆಲೆಬ್ರೇಷನ್ ಇದೆ? ಮೇಡಮ್ ಅವರ, ನಾವು ಕೊಳ್ಳೇಗಾಲದಲ್ಲಿ ಆಲ್ರೆಡಿ ಕೂಡ ನಾವು ನಿನ್ನೆ ನೈಟ್ ಕೂಡ ಅವ್ರ ಮೇಲೆ ಓಕೆ ತುಂಬಾ ಅದ್ಭುತವಾಗಿ ನಾವು ಅವ್ರಿಗೆ ಪಟಾಕಿದಾಗೆಲ್ಲ ಮಾಡಿ ನಮ್ಮ ಕಡೋದಲ್ಲಿ ಹಾಕಿದ್ವಿ ಮೇಡಮ್. ಸಿದ್ದೇನ್ಪುರ, ಕೊಳ್ಳೇಗಾಲ ಪಕ್ಕ ಸಿದ್ದೇನ್ಪುರ ಅಂತ. ತುಂಬಾ ಅದ್ಭುತವಾಗಿ ನಾವು ಮಾಡಿದ್ವಿ. ನಾವು ಗಿಲ್ಲರಿಗೆ ಸಾಕಷ್ಟು ನಮ್ಮ ಸ್ನೇಹಿತರ ಕಡೆಯಿಂದ ಓಟ್ಗಳನ್ನ ಹಾಕಿದ್ದೀವಿ. ಅವ್ರು ಗೆದ್ದಿರೋದು ನಿಜಕ್ಕೂ ಕೂಡ ನಮ್ಗೆ ತುಂಬಾ ಸಂತೋಷನಾಗಿದೆ ಮೇಡಮ್ ಅವರು. ಯಾಕೆ ಅಂತಂದ್ರೆ ಬಡವರ ಮಕ್ಕಳು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ರೈತನ ಮನ. ಓಕೆ, ಗಿಲ್ಲಿ ಯಾಕೆ ನಿಮಗೆ ಅಷ್ಟೊಂದು ಇಷ್ಟ ಅಂತ? ಮೇಡಮ್ ಅವ್ರು ಅವರ ಎಂಟರ್ಟೈನ್ಮೆಂಟ್ ನಮ್ಗೆ ನೋಡಿದಾಗ ನಿಜಕ್ಕೂ ಕೂಡ ನಮ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ಅವ್ರು ನಡ್ಕೊಂಡ್ ಬಂದ ರೀತಿ, ಅವರು ಬಿಗ್ ಬಾಸ್ ಅಲ್ಲಿ ಅವ್ರು ಆಡಿದಂತ ಆಟಗಳು ನಮ್ಗೆ ತುಂಬಾ ಇಷ್ಟ ಆಯ್ತು. ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಮೇಡಮ್ ಅವ್ರು ನಮ್ಗೆ ಅದು ಕೂಡ ತುಂಬಾ ಇಷ್ಟ ಆಯ್ತು ಮೇಡಮ್ ಅವ್ರು. ಅದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ಕಾವ್ಯ ಮತ್ತೆ ಬಾಂಡಿಂಗ್ ಬಗ್ಗೆ ನಮ್ಗೆ ಅತಿ ಸಂತೋಷ ಆಯ್ತು ಮೇಡಮ್ ಅವ್ರೆ. ಅದು ಹಂಗೆ ಇರ್ಬೇಕಾಯ್ತು. ಲಾಸ್ಟ್ ಸ್ವಲ್ಪ ಮಧ್ಯ ತರ ಬೇಜಾರಾಗ್ತಾ ಇತ್ತು, ಏನಕ್ಕಪ್ಪ ಈ ತರ ಆಗ್ತಾ ಇದೆ ಅಂತ. ಅವರಿಬ್ರಿಗೆ ಕ್ಲಾಶ್ ಆದ್ರೆ ನಿಮಗೆ ಹರ್ಟ್ ಆಗ್ತಿತ್ತಾ, ಬೇಜಾರಾಗ್ತಿತ್ತಾ ಸರ್? ಖಂಡಿತ ಮೇಡಮ್, ಆಟ ಆಗ್ತಿತ್ತು ಮೇಡಮ್. ಯಾಕಂತಂದ್ರೆ ಅದಿದ್ದು ಚೆನ್ನಾಗಿರೋದ ನಾವು ನೋಡ್ಬೇಕಾಯ್ತು ಮೇಡಮ್ ಅವ್ರೆ. ಲಾಸ್ಟ್ ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಕಪ್ಪಿಡ್ಬೇಕಾದ್ರೆ ಮತ್ತೆ ಕಾವೇರಿ ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಮೇಡಮ್ ಅವ್ರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಶಿವರಾಜ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬೆಂಗಳೂರು, ಇಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಇದೆ ಮೇಡಮ್. ಓಕೆ, ಸೊ ಪೀಣ್ಯದಲ್ಲಿ ಹೇಗಿದೆ ಗಿಲ್ಲಿ ಹವಾ? ಚೆನ್ನಾಗಿದೆ ಮೇಡಮ್, ಎಲ್ಲಾ ಕಡೆನೂ ಚೆನ್ನಾಗಿದೆ. ಓಕೆ, ಯಾಕೆ ನಿಮ್ಗೆ ಗಿಲ್ಲಿ ಇಷ್ಟ? ಎಷ್ಟು ಸಲ ವೋಟ್ ಮಾಡಿದ್ರಿ? ಓಟ್ ಪೂರ್ತಿ ಬಿಟ್ಟಾಗೆಲ್ಲ ಓಟ್ ಎಲ್ಲ ಮಾಡ್ಕೊಂಡ್ ಬಂದಿದೀವಿ. ಓಕೆ, ಗಿಲ್ಲಿ ಗೆಲ್ತಾರೆ ಅಂತ ಮೊದ್ಲೇ ಗೊತ್ತಿತ್ತ ನಿಮ್ಗೆ? ಫುಲ್ ಓಟ್ ಇತ್ತು, ಗ್ಯಾರಂಟಿ ಇತ್ತು. ಓಕೆ, ಆಡ್ತಾರ ರೀತಿ ಅವ್ರ ಯಾವಾಗ್ಲೇ ಆಗ್ಲಿ, ನಾವು ಎಲ್ಲೇ ಒಂದ್ ಕೆಲ್ಸಕ್ಕೆ ಹೋಗಿ ಹೊರಗಡೆಯಿಂದ ಏನೋ ಒಂದ್ ಬಂದ್ರೆ ನಮ್ಗೆ ಏನ ಅನಿಸ್ತದೆ, ಒಂಥರ ಬೇಜಾರಾಗಿದೆ. ಟಿವಿ ಮುಂದೆ ಒಂದ್ ಸ್ವಲ್ಪ ಹಾಕಿದ ತಕ್ಷಣನೇ ಅದನ್ನ ನೋಡೋಣ ಅನ್ಸೋದು. ಅವ್ರ ಮಾತು ಯಾವ ತರ ಆಡ್ತಾರಿಲ್ಲ ಅದಲ್ಲ, ಚೆನ್ನಾಗಿ
ಕೇಳೋದಕ್ಕೆ ಚೆನ್ನಾಗಿದೆ. ಸೊ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ಹಾಕೊಂಡು ನೋಡ್ತಾ ಇದ್ರಿ? ಹೌದು ಮೇಡಮ್. ಅಲ್ಲ ನೋಡ್ತಿದ್ದೋ, ಬೇರೆ ಎಲ್ಲಾ ಪ್ರೋಗ್ರಾಮ್ ನೋಡ್ತೀವಿ, ಆದ್ರೆ ತುಂಬಾ ಪೂರ್ತಿ ನೋಡಿದ್ದು ಈ ಎಪಿಸೋಡ್. ಮೊದ್ಲು ಹಾಕವ ಒಂದೊಂದು ಚೆನ್ನಾಗಿದ್ರೆ ನೋಡವ, ಇಲ್ಲ ಟಿವಿ ಬಂದ್ ನೋಡ್ಬಿಡವ. ಈಗ ಕಂಪ್ಲೀಟ್ ಆಗಿ ನೋಡಿದ್ರಲ್ವಾ ಬಿಗ್ ಬಾಸ್, ಅದಕ್ಕೆ ಗಿಲ್ಲಿ ವಿನ್ ಆಗಿದ್ದಾರೆ ಅನ್ಸುತ್ತೆ ಬಿಡಿ. ಹೌದು ಮೇಡಮ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್ ರಘುವೀರ್, ನೋಡ್ತಾ ಇದ್ವಿ ಸಾಕಷ್ಟು ಜನ ಹಾವೇರಿ, ಶಿವಮೊಗ್ಗ, ಮಂಗಳೂರು ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿದೆ ಹಾವಳಿಯಾಗಿ ಹೋಗ್ಬಿಟ್ಟಿದೆ. ಗಿಲ್ಲಿ ಗೆದ್ದಿದ್ದು ಅಷ್ಟು ಖುಷಿ ಇದೆ ನಮಗೆ ಅಂತ. ಯಾಕೆ ಅಂತ ಹೇಳಿದ್ರೆ ಕರುನಾಡಿನ ಒಬ್ಬೊಬ್ಬ ಜನನೂ ಕೂಡ ಅಷ್ಟು ಗಿಲ್ಲಿನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಒಂದು ಆ ಟೈಮಿಗೆ ಅವ್ರು ಕೊಡುವಂತಹ ಪಂಚ್ ಡೈಲಾಗ್ ಆಗಿರ್ಬೋದು, ಕೌಂಟರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಏನು ಹೇಳ್ತೀರಾ? ಅದೇ ನಾವು ನೋಡಿದ್ವಲ್ಲ ಇವಾಗ ಮಾತಾಡ್ತಾ ಅವರು ಸಹಿತ ಹೇಳಿದ್ರು, ನಾವು ಬೆಳಗ್ಗೆಯಿಂದ ದುಡ್ದು ಬಂದು ದಣಿದು ಬಂದಾಗ ಇವ್ರು ನೋಡಿ ನಾವು ಆನಂದ ಪಡ್ತೀವಿ ಅಂದ್ರೆ ಇಷ್ಟ ಸಾಕಲ್ವಾ? ಎದಕ್ಕಿಂತ ಖುಷಿ ಇದು ಗಿಲ್ಲಿ ಅವರಿಗೆ. ಗಿಲ್ಲಿ ಅವರು ಈ ಮಾತುಗಳನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಅವರು ಇಷ್ಟೊಂದು ದಿವಸ ಅವರ ಏನ್ ನೋವನ್ನ ಮರೆತು ಬೇರೆಯವರಿಗೆ ನಗಿಸುವಂತ ಕಾರ್ಯ ಏನಿತ್ತಲ್ಲ ಅವರ ಹೊರಗಡೆ ಮಾಡ್ತಾ ಇದ್ರು. ಅದೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವನ ತೋರಿಸ್ಕೊಳ್ಳೋ ಆಟದಲ್ಲೂ ಅವರು ಅಷ್ಟೇ ಜನನ ಪ್ರೀತಿನ ಗಳಿಸ್ತಿದ್ದಾರೆ ಅನ್ನೋದು ತುಂಬಾ ದೊಡ್ಡ ಮಾತಂತ ನಾನು ಹೇಳ್ತೀನಿ. ಯಾಕಂದ್ರೆ ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದಲೂ ಜನರಿಗೆ ಎಂಟರ್ಟೈನಿಂಗ್ ಮಾಡ್ಕೊ ಬಂದಿರೋ ರೀತಿಗೆ ಅವರು ಅಲ್ಲಿ ಆಟನ ಆಟ ಆಡಿರೋದಕ್ಕೆ ಶ್ರದ್ಧೆಯಿಂದ ಆಟ ಆಡಿದ್ದಾರೆ. ನಾವು ಕೆಲಸ ಮತ್ತು ಪ್ರಾಮಾಣಿಕತೆ ಮತ್ತು ಅವರು ಮನೆ ಕೆಲಸ ಮಾಡಿಲ್ಲ, ಟಾಸ್ಕ್ ವಿಚಾರದಲ್ಲಿ ಅಷ್ಟೊಂದು ತೊಡಗಿಸ್ಕೊಂಡಿಲ್ಲ ಆಗಿದ್ದಿದ್ರು. ಅವ್ರದ್ದು ಮೇನ್ ಏನಂದರೆ ಜನರ ಪ್ರೀತಿ ಗಳಿಸ್ಬೇಕಿತ್ತು, ಅದರಲ್ಲಿ ಅವರು ಸಫಲರಾಗಿದ್ದಾರೆ. ಅವರು ಈ ವಿನ್ನರ್ಗೆ ಸೀಸನ್ 12ನ ಟೈಟಲ್ಗೆ ಅವರು ಅರ್ಹರಾಗಿದ್ದಾರೆ ಅಂತ ನನಗಂತೂ 100% ನಂಬಿಕೆ ಇದೆ. ಅವರಿಗೆ ಈ ಒಂದು ಸ್ಥಾನ ಏನಿತ್ತಲ್ಲ ಅದು ಅವರು ಡಿಸರ್ವ್ ಮಾಡ್ಕೊಂಡಿದ್ರು. ಅಂದರೆ ಇದಕ್ಕೆ ತುಂಬ ಕಷ್ಟಗಳನ್ನು ಪಟ್ಟಿದ್ರು. ಆದರೆ ಮನೆಯಲ್ಲೂ ಸಹಿತ ಅಷ್ಟೇ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲೂ ಅಶ್ವಿನಿ ಅವ್ರ ಜೊತೆ ಅವರ ಒಂದು ಮತ್ತು ಇಡೀ ಮನೆಯೇ ಅವರನ್ನು ಎದುರಾಕೊಂಡಿದ್ರು ಕೆಲವೊಂದಿಷ್ಟು ವಾರಗಳಲ್ಲಿ. ಅಂದರೆ ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್ಗಳಿಗಾಗಿರ್ಬೋದು, ಅವರು ಕೆಲವೊಂದಿಷ್ಟು ಕಡೆ ಮಾತಾಡೋ ಬರದಲ್ಲಿ ಒಬ್ಬರ ಕಾಲು ಎಳಿತಾರೆ ಅನ್ನೋದ್ರ ವಿಚಾರದಿಂದ ಕೆಲವರು ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಿದ್ರು. ನಾಮಿನೇಷನ್ ವಿಚಾರದಲ್ಲೂ ಕೆಲವೊಂದಿಷ್ಟು ಕಡೆ ಅವರ ಸ್ನೇಹಿತರೆ ಅವರನ್ನು ನಾಮಿನೇಟ್ ಕೂಡ ಮಾಡಿರ್ತಾರೆ. ಕಾವ್ಯ ಅವರು ಅವರನ್ನು ನಾಮಿನೇಟ್ ಮಾಡಿರ್ತಾರೆ, ರಕ್ಷಿತಾ ಅವರು ನಾಮಿನೇಟ್ ಮಾಡ್ತಾರೆ, ರಘು ಅವರು. ಇದನ್ನೆಲ್ಲ ನಿಂತು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ನಿಂತು ಗೆದ್ದಿರೋದು ತುಂಬಾ ಖುಷಿ ವಿಚಾರ. ಓಕೆ, ಮಾತಾಡೋಣ. ಕೂರ್ಗಿಂದ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ತಮನ್ನಾ ಅಂತ. ಓಕೆ, ತಮನ್ನಾ ಹೇಳಿ, ಕೂರ್ಗ್ನಲ್ಲಿ ಯಾವ ರೀತಿಯಾಗಿದೆ ಗಿಲ್ಲಿ ಹವಾ? ಫುಲ್ ಹವಾ ಮ್ಯಾಮ್. ನಾವೆಲ್ಲ ಮುಸ್ಲಿಮ್ಸ್ ಎಲ್ಲ ಸೇರಿ ಫುಲ್ ವೋಟ್ ಗಿಲ್ಲಿಗೆನೆ. ಓಕೆ, ಗಿಲ್ಲಿ ಯಾಕೆ ನಿಮಗೆ ಅಷ್ಟೊಂದು ಇಷ್ಟ ಆಗ್ತಾ ಇದ್ರು? ಎಲ್ಲರೂ ಕೂಡ ನಿಮಗೆ ತುಂಬಾ ಇಷ್ಟ ಪಡ್ತಿದ್ವಿ ಅಂತ ನೀವು ಹೇಳ್ತಾ ಇದ್ರಿ, ಯಾಕೆ? ಕಾರಣ ಏನು? ಕಾರಣ ಏನಂದ್ರೆ ಅವ್ನು ಸಿಂಪಲ್ ಸಿಟಿ, ಮತ್ತೆ ಯಾರ ಹತ್ರನು ಜಗಳ ಮಾಡ್ತಾ ಇತ್ತಿಲ್ಲ, ಕ್ಲಿಯರ್ ಆಗಿ ಆಟ ಆಡಿದ್ರು. ಬಿಗ್ ಬಾಸ್ ಇದೇ ಸೀಸನ್ ನಾವು ಫುಲ್ ನೋಡಿದ್ದು ಅವನೋಸ್ಕರ. ಸೊ ಗಿಲ್ಲಿ ಕಾಮಿಡಿ ಇಷ್ಟ ಆಗ್ತಿತ್ತ ನಿಮ್ಗೆ? ಕಾಮಿಡಿ ಮತ್ತೆ ಕಾವ್ಯನ್ ಜೊತೆ ಇದ್ದಿದ್ದು ಒಂದು ಬಾಂಡಿಂಗ್ ಎಲ್ಲ ಇಷ್ಟ ಆಗ್ತಾ ಇತ್ತು. ಓಕೆ, ಇಡೀ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ವೇಳೆ ಕಾವ್ಯ ಮತ್ತೆ ಗಿಲ್ಲಿ ಈ ರೀತಿ ಜಗಳ ಮಾಡ್ಕೊಂಡು ದೂರ ಆಗಿ ಇದ್ದಿದ್ರೆ ಆ ಒಂದು ಬಿಗ್ ಬಾಸ್ ನ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿತ್ತಾ? ಇಲ್ಲ ಮ್ಯಾಮ್, ಅವರಿಬ್ರು ಫ್ರೆಂಡ್ಶಿಪ್ ಕ್ಲಿಯರ್ ಆಗಿ ಹೇಳಿದ್ರು. ಬಟ್ ಅವರಿಬ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಮ್ಯಾಮ್. ಇನ್ನು ನಿಮಗೆ ಗಿಲ್ಲಿನ ಹೊರತುಪಡಿಸಿ ಇವಾಗ ಧ್ರುವಂತ್ ಅವರಿದ್ರು ಆ ಕಡೆ ಭಾಗದವ್ರೆ, ಅವ್ರ ಆಟ ನಿಮ್ಗೆ ಹೇಗೆ ಅನಿಸ್ತು? ಕೊನೆಯಲ್ಲಿ ಅವರು ಆಟ ಚೆನ್ನಾಗಿ ಆಡಿದ್ರ ಅಥವಾ ಅದೇ ರೀತಿ ನೆಗೆಟಿವ್ ಆಗಿ ಅವರು ಮನೆಯಿಂದ ಆಚೆ ಹೋದ್ರ ಅಂತ ಅನ್ಸುತ್ತಾ? ಇಲ್ಲ ಸರ್, ಅವ್ರವ್ರ ಆಟ ಅವರು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶಕೀಲಾ ಬಾನು ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಚಿನ್ನಾಳಿ ಮೇಡಮ್. ಓಕೆ, ಸೊ ಬಿಗ್ ಬಾಸ್ ಡೈಲಿ ನೋಡ್ತಿದ್ರಾ? ಓ ಮೇಡಮ್, ಫಸ್ಟ್ ವೀಕೆಂಡ್ ನೋಡ್ತಾ ಇದ್ವಿ ನಾವು. ಓಕೆ, ಯಾರು ಗೆಲ್ಬೇಕಿತ್ತು ನಿಮಗೆ? ನಮಗೆ ಗಿಲ್ಲಿನೇ ಗೆಲ್ಬೇಕಿತ್ತು ಮೇಡಮ್. ಗಿಲ್ಲಿನೇ ಗೆದ್ದಿದಾರಲ್ಲ, ಎಷ್ಟು ಖುಷಿ ಪಡ್ತಿದ್ದೀರಾ? ತುಂಬಾ ಖುಷಿ ಪಡ್ತಾ ಇದೀನಿ. ನನ್ನ ಸಣ್ಣ ಮಗಳು 3 ವರ್ಷದ ಮಗಳಿದ್ದಾಳೆ, ಅವಳು ತುಂಬಾ ಖುಷಿ ಪಟ್ಟಿದ್ದಾಳೆ. ಓಕೆ, ಮಕ್ಕಳಿಂದ ಹಿಡಿದು ಎಲ್ಲರ ಮನ್ಸು ಗೆದ್ಬಿಟ್ಟಿದ್ದಾರೆ ಗಿಲ್ಲಿ. ಓ ಮೇಡಮ್, ಯಾವಾಗ್ಲೂ ನೋಡಿದ್ರೆ ಗಿಲ್ಲಿ ನಟ ಅಂತ ಇರ್ತಾಳೆ. ಯಾವಾಗ್ಲೂ ನಾವು ಟಿವಿನೇ ಆಫ್ ಮಾಡ್ತಾ ಇರ್ಲಿಲ್ಲ. ಆ ಪ್ರೋಗ್ರಾಮ್ ಬಂದಾಗ್ಲೇ ನಾವು ಮಲ್ಲಿಕ್ ಅನ್ನೋದು 11-12 ಗಂಟೆವರೆಗೂ ನೋಡ್ತಾ ಇದ್ವಿ ಮೇಡಮ್. ನಾವು ಒಂದೇ ಒಂದ್ಸರಿ ಗಿಲ್ಲಿಗೆ ನಾವು ನೋಡ್ಬೇಕು ಮೇಡಮ್. ಓಕೆ, ಗಿಲ್ಲಿ ಮೇ ಬಿ ಈಗ ಸಾಕಷ್ಟು ಅಭಿಮಾನಿಗಳೆಲ್ಲರೂ ಕೂಡ ಗಿಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನಿಮ್ ಭಾಗಕ್ಕೂ ಕೂಡ ಎಂಟ್ರಿ ಆಗ್ಬೋದು ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದ್ಸರಿ ಹಾಯ್ ಹೇಳ್ಬೇಕು ಮೇಡಮ್ ಅವರಿಗೆ, ನಮ್ ಖುಷಿ ನಾವು. ಓಕೆ, ಇಲ್ಲಿಂದನೇ ಹಾಯ್ ಹೇಳ್ಬಿಡಿ, ನಾವು ತಲುಪಿಸ್ತೀವಿ.
ಹಾಯ್ ಗಿಲ್ಲಿ ಅವರೇ, ತುಂಬಾ ಚೆನ್ನಾಗಿ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೀಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸೊ ನೋಡ್ತಾ ಇದ್ದೀವಿ, ಒಂದೊಂದು ಭಾಗದಲ್ಲಿಯೂ ಕೂಡ ಒಂದೊಂದು ಜಿಲ್ಲೆ ತಾಲೂಕು ಅಂತ ಬಂದಾಗಲೂ ಕೂಡ ಗಿಲ್ಲಿಗೆ ಬರ್ತಾ ಇರುವಂಥ ಶುಭಾಶಯ ಆಗಿರ್ಬೋದು, ಗಿಲ್ಲಿನ ಮೀಟ್ ಮಾಡೋದಕ್ಕೆ ಸಾಕಷ್ಟು ಜನ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕಾಲ್ ಶೀಟ್ ಏನಾದರೂ ಕೊಡಬೇಕೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಫುಲ್ ಬ್ಯುಸಿ ಆಗ್ತಾರಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಆಪರ್ಚುನಿಟೀಸ್ ಕೂಡ ಗಿಲ್ಲಿ ಅವರಿಗೆ ಸಾಕಷ್ಟು ಬರ್ತಾ ಇದೆ. ಕೊನೆಯದಾಗಿ ಈ ಎಲ್ಲ ಖುಷಿ ಸಂಭ್ರಮಾಚರಣೆಯನ್ನು ನೋಡಿದ್ರೆ ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ರಘು? ಅದೇ ಹೇಳ್ದಲ್ಲ ಮೇಡಮ್, ಅವರು ಡಿಸರ್ವಿಂಗ್ ಇದ್ದಾರೆ. ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ರಾಜ್ಯದ ಮೂಲೆಯಿಂದನೂ ಮತ್ತು ರಾಜ್ಯದಿಂದ ಅಲ್ಲ, ವಿದೇಶಗಳಿಂದಲೂ ಅವರಿಗೆ ಈ ಅಭಿನಂದನೆ ಮಹಾಪೂರ ಬರ್ತಾ ಇದೆ. ಖುಷಿ ವಿಚಾರ. ಅವರು ಇವಾಗ ಹಿಂದಿನ ಸೀಸನ್ಗಳೆಲ್ಲ ನೋಡಿದ್ರೆ ವಿನ್ನರ್ಗಳಲ್ಲಿ ಗೊಂದಲಗಳಿರ್ತಿದ್ವು, ನಮ್ಮ ಟ್ರೂ ಡಿಸರ್ವ್ ಇವರು ಅಂತ. ಇವಾಗ ಎಲ್ಲರೂ ಒಂದೇ, ರಕ್ಷಿತಾ ಫ್ಯಾನ್ಸ್ ಸಹಿತ ಒಂದೇ ಹೇಳ್ತಿದ್ರೆ ಗಿಲ್ಲಿ ಡಿಸರ್ವಿಂಗ್ ಅಂತ. ಇನ್ನು ಅಶ್ವಿನಿ, ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಏನಂದ್ರೆ ಗಿಲ್ಲಿ ಡಿಸರ್ವಿಂಗ್ ವಿನ್ನರ್ ಅಂತ. ಈ ಒಂದು ಶೋ ನಂಬರ್ 1 ಶೋ ಅಂತ ಅನ್ಸ್ಕೊಳ್ಳೋದಕ್ಕೆ ಗಿಲ್ಲಿ ಅವರ ಪಾತ್ರನೂ ದೊಡ್ಡದಿದೆ. ಇನ್ನು ಸುದೀಪ್ ಸರ್ ಅವರಿಗೆ ಈ ಸೀಸನ್ನ ಚೆನ್ನಾಗಿ ಆಡಿರೋದಕ್ಕೆ ಸ್ಪೆಷಲ್ ಆಗಿ ಅಪ್ರಿಷಿಯೇಟ್ ಸಹಿತ ಮಾಡಿದ್ದಾರೆ. ಖುಷಿ ವಿಚಾರ ಗಿಲ್ಲಿ ವಿನ್ ಆಗಿರೋದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ಗೆ ಗಿಲ್ಲಿ ಒಬ್ಬ ರಿಯಾಲಿಟಿ ಶೋ ಇಂದ ಗುರುತಿಸಿಕೊಂಡು ಎಂಟರ್ಟೈನ್ಮೆಂಟ್ ನಿಂದ ಅವರು ಎಂಟ್ರಿ ಕೊಡ್ತಾರೆ. ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ ನಂತರದಲ್ಲಿ ಅವರ ಒಂದು ನಿಜವಾದಂತಹ ವ್ಯಕ್ತಿತ್ವ ಏನು ಅನ್ನೋದು ಇಡೀ ಕರುನಾಡಿನ ಜನರಿಗೆ ಗೊತ್ತಾಗುತ್ತೆ. ಜೊತೆಗೆ ಅವರು ಒಂದು ಹಾಸ್ಯದ ಮೂಲಕವಾಗಿ ಇಡೀ ಎಲ್ಲ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಹಾಗೆ ಅವರಿಗೆ ಮುಂದೆ ಸಿಗುವಂತಹ ಅವಕಾಶಗಳು ಕೂಡ ದುಪ್ಪಟ್ಟಾಗ್ಲಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.